ಎಲ್ರಿಗೂ ನಮಸ್ಕಾರ. ಹಸೆ ಧಾರಾವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಮೀನಾ ಅಡುಗೆ ಮನೆಯಲ್ಲಿ ಇರ್ತಾಳೆ. ಹಾಲು ಉಗ್ತಿದ್ರು. ಅವಳಿಗೆ ಪ್ರಜ್ಞೆ ಇಲ್ಲದೆ ಹಾಗೆ ನಿಂತಿರ್ತಾಳೆ. ಹಾಗಲ್ಲಿಗೆ ಸೂರ್ಯ ಬಂದು ಮೀನಾ ಅಂತೇಳಿ ಸ್ಟವ್ನ ಆಫ್ ಮಾಡ್ತಾನೆ. ಏನು ಮೀನಾ ಅಡುಗೆ ಮಾಡ್ತಿದ್ಯಲ್ಲ ಅಂತಾನೆ. ಅಲ್ಲ ರೀ, ನೀವೆಲ್ಲರೂ ತಿಂಡಿ ತಿನ್ಬೇಕಲ್ವಾ, ಅದಕ್ಕೆ ಅಂತಾಳೆ ಮೀನಾ. ನಾನು ಹೊರಗಡೆ ಎಲ್ಲಾದರೂ ತರಿಸ್ತಿದ್ದೆ ಮೀನಾ, ಹಾಸ್ಪಿಟ್ಲಿಗೆ ಹೋಗ್ಬೇಕಲ್ವಾ, ನೆನಪಿದೆಯೋ ಇಲ್ವೋ ಅಂತಾನೆ. ಆಪರೇಷನ್ ಡೇಟ್ ಹೇಳಿದಾರಲ್ವಾ, ಹೀಗೆ ಕೆಲಸ ಅಂತ ನೀನು ಆರೋಗ್ಯನ ನೋಡ್ಕೋತಾನೆ ಇಲ್ಲ ನೀನು ಸರಿಯಾಗಿ. ಅವ್ರು ನಿನಗೆ ಯಾವ ಕೆಲಸನೂ ಮಾಡಬಾರ್ದು ಅಂತ ಹೇಳಿದ್ರಲ್ವಾ, ಟಿಫನ್ ಮಾತ್ರ ಮಾಡಿ ಇಟ್ಬಿಡೋಣ ಅಂತ ಬಂದಿರಿ ಅಂತಾಳೆ. ಸರಿ ಟೈಮ್ ಆಯ್ತು ಹೊರಡೋಣ ಬಾ ಅಂತಾನೆ ಸೂರ್ಯ. ಏನ್ರಿ ನನಗೆ ಇನ್ನೂ ಸ್ವಲ್ಪ ಭಯ ಇದೆ ಅಂತ ಮೀನಾ ಹೇಳ್ತಾಳೆ. ನೈಟ್ ಅಷ್ಟೊಂದೆಲ್ಲ ಹೇಳಿದ್ನಲ್ಲ ಮೀನಾ, ಭಯ ಪಡಬೇಡ, ನಂಬಿಕೆ ಇಟ್ಕೊ ಅಂತ ಹೇಳಿದ್ನಲ್ಲ, ಆಗ ಚೆನ್ನಾಗೆ ನಂಬಿಕೆ ಇದೆ ಅಂತ ಹೇಳಿದಿಲ್ಲ, ಈಗೇನಾಯ್ತು ಅಂತಾನೆ. ಅಲ್ಲ ರೀ, ಆಪರೇಷನ್ ಅಂದ್ರೆ ನನಗೇನು ಭಯ ಇಲ್ಲ, ಆದ್ರೆ ಮನೆಯಲ್ಲಿ ಯಾರಿಗೂ ಹೇಳ್ದೆ ಹೋಗ್ತಿದೀವಲ್ಲ, ಮಾವನ ಜೊತೆನಾದ್ರೂ ಹೇಳೋಗೋಣ ಅಂತಾಳೆ. ಬೇಡ ಮೀನಾ, ಅಪ್ಪನ ಜೊತೆ ಹೇಳೋದು ಬೇಡ. ಸೂರ್ಯ ಹಾಗಂತಿರೋವಾಗ, ಇಲ್ಲ ರೀ, ಅವ್ರ ಜೊತೆ ಹೇಳ್ದೆ ಹೋಗ್ತಿರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ ಅಂತಾಳೆ ಮೀನಾ. ಮಾವನ ಜೊತೆ ಹೇಳಿ ಅವ್ರ ಆಶೀರ್ವಾದ ತಗೊಂಡ್ರೆ ನನಗೆ ಇನ್ನೂ ಸ್ವಲ್ಪ ಧೈರ್ಯ ಬರ್ಬೋದು ಅಂತಾಳೆ. ನೋಡು ಮೀನಾ, ಅಪ್ಪನ ಆಶೀರ್ವಾದ ನಮ್ಗೆ ಯಾವಾಗಲೂ ಇದ್ದೇ ಇರುತ್ತೆ, ಆದರೆ ಈಗ ಈ ವಿಷಯನ ಹೇಳೋದು ಬೇಡ. ನಾನು ಇದುವರೆಗೂ ಅಪ್ಪನ ಹತ್ರ ಯಾವ ವಿಷಯನೂ ಮುಚ್ಚಿಟ್ಟಿಲ್ಲ, ನಿನಗೆ ಗೊತ್ತಲ್ವಾ. ಹೌದು ರೀ ಅಂತ ಮೀನಾ ಹೇಳ್ತಾಳೆ. ಮತ್ತೇನಕ್ಕೆ ಈ ವಿಷಯನ ಮುಚ್ಚಿಡ್ತಿದ್ದೀರಾ ಅಂತಾಳೆ. ಅಪ್ಪನಿಗೆ ಹೇಳಿದ್ರೆ ಸುಮ್ಮನೆ ಯೋಚನೆ ಮಾಡ್ತಾರೆ, ಭಯ ಪಟ್ಕೋತಾರೆ. ಅದು ನಿನ್ಗೆ ಆಪರೇಷನ್ ಅಂದರೆ ಅವ್ರ ಕೈಲಿ ತಡ್ಕೊಳ್ಳೋಕೆ ಆಗಲ್ಲ, ಒದ್ದಾಡ್ತಿರ್ತಾರೆ. ಅವ್ರಿಗೆ ಆ ಚಿಂತೆನೆ ಕೊಡೋದು ಬೇಡ ಮೀನಾ, ಅದಕ್ಕೆ ಹೇಳ್ತಿರೋದು. ಈ ವಿಷಯ ನನಗೆ ನಿನಗೆ ಕನಕಾಗೆ ಮಾತ್ರ ಗೊತ್ತು, ಅಷ್ಟೇ ಸಾಕು. ಸೋಂಪಾಪುಡಿ ಜೊತೆನೂ ಹೇಳೋದು ಬೇಡ. ಆಪರೇಷನ್ ಚೆನ್ನಾಗಿ ನಡೀಲಿ, ನಾನು ನಿನ್ನ ಜೊತೆನೇ ಇರ್ತೀನಿ, ಯಾವುದಕ್ಕೂ ಭಯಪಡಬೇಡ ಅಂತಾನೆ. ಮೀನಾ ನೀನೇನು ಯೋಚನೆ ಮಾಡಬೇಡ ಮೀನಾ, ಎಲ್ಲ ಚೆನ್ನಾಗಿ ನಡೆಯುತ್ತೆ ಅಂತಿರೋವಾಗ ಶಾಂತಿ ಅಲ್ಲಿಗೆ ಬರ್ತಾಳೆ. ಮೀನಾ ಅಂದ್ಕೊಂಡು ಒಳಗೆ ಬರ್ತಾಳೆ. ಏನಿದು ಬೆಳಗ್ಗೆ ಗಂಡ ಹೆಂಡ್ತಿ ಅಡುಗೆ ಮನೇಲಿ ಸೇರಿಕೊಂಡು ಏನೋ ಸೀಕ್ರೆಟ್ ಮಾತಾಡ್ತಿದ್ದೀರಲ್ಲ. ಶಾಂತಿ ಹಾಗಂತಿರೋವಾಗ, ಸುಮ್ಮನೆ ಮಾತಾಡ್ತಿದ್ರೆ ಅದು ರಹಸ್ಯ ಅಂತನ ಅರ್ಥ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನೋ ಮಾತಾಡೋಕ್ಕೆ ನಿಮಗೆ ಬೇರೆ ಟೈಮೇ ಸಿಗಲಿಲ್ವ ಅಂತಾಳೆ ಶಾಂತಿ. ಅಲ್ಲ ಸಕ್ರೆ, ಗಂಡ ಹೆಂಡ್ತಿ ಮಾತಾಡೋಕ್ಕೆ ಟೈಮ್ ಬೇರೆ ನೋಡ್ಬೇಕಂತಾನೆ ಸೂರ್ಯ. ಲೈ, ನಾನು ನಿನ್ನ ಹತ್ರ ಮಾತಾಡ್ತಿಲ್ವೋ ಮೀನಾ, ಮಧ್ಯಾಹ್ನ ನಾನು ನಾಳೆ ಫ್ರೆಂಡ್ಸ್ ಎಲ್ಲ ಬರ್ತಿದ್ದಾರೆ ಅಂತಾಳೆ. ಏನೋ ನಿಮ್ಮ ಸ್ಕೂಲ್ ಫ್ರೆಂಡ್ಸ್ ಬರ್ತಿದ್ದಾರೆ ಅಂತಾನೆ ಸೂರ್ಯ. ಯಾರಾದರೆ ನಿನಗೇನು, ನೋಡು ಮೀನಾ, ಮಧ್ಯಾಹ್ನ ವೆಜಿಟೇಬಲ್ ಬಿರಿಯಾನಿ ಮಾಡು ಹಾಗಂತ ಹೇಳಿ ಇನ್ನೊಂದಷ್ಟು ಐಟಮ್ ಹೇಳ್ತಾರೆ. ಅದನ್ನೆಲ್ಲ ಮಾಡಿ ಇಟ್ಬಿಡು ಅಂತಿರುವಾಗ ಮೀನಾ ಸೂರ್ಯ ಮುಖ ನೋಡ್ಕೋತಾರೆ. ಏನು ಅವನು ಹಾಗೆ ನೋಡ್ತಿದ್ಯಾ, ಅವ್ರೇನು ಸಾಧಾರಣ ಮನೆಯವರಲ್ಲ, ಎಲ್ಲ ದೊಡ್ಡ ಶ್ರೀಮಂತರು, ಆದಷ್ಟು ಬೇಗ ಎಲ್ಲನೂ ರೆಡಿ ಮಾಡಿಬಿಡು ಅಂತಾಳೆ ಶಾಂತಿ. ಆಗ ಸೂರ್ಯ, ಸಕ್ರೆ ಇವತ್ತು ಊಟನ ಎಲ್ಲಾದರೂ ಹೊರಗಡೆ ತರಿಸ್ಕೊಳ್ಳಿ, ಮೀನಾಗೆ ಅಡುಗೆ ಮಾಡೋಕ್ಕಾಗಲ್ಲ ಅಂತಾನೆ. ಏನು ಅಡುಗೆ ಮಾಡೋಕ್ಕಾಗಲ್ವಾ, ಯಾಕೆ ಅಂತಾಳೆ ಶಾಂತಿ. ನಾನು ಮೀನಾ ಇಬ್ಬರು ಮುಖ್ಯವಾದ ಕೆಲಸಕ್ಕೆ ಹೊರಗಡೆ ಹೋಗ್ತಿದ್ದೀವಿ ಅಂತಾನೆ. ಎಲ್ಲ ಹೋಗ್ತಿದ್ದೀರಾ ಅಂತಾಳೆ ಶಾಂತಿ. ಒಂದು ಕೆಲಸದ ಮೇಲೆ ಹೋಗ್ತಿದ್ದೀವಿ ಅಂತಿರೋವಾಗ, ಏನು ಕೆಲಸ ಅಂತಾಳೆ ಶಾಂತಿ. ಯಾವುದಾದ್ರೂ ರಿಜಿಸ್ಟ್ರೇಷನಾ, ನನಗೆ ಗೊತ್ತಿಲ್ಲದಿರೋ ಹಾಗೆ ಏನಾದರೂ ಆಸ್ತಿ ಪಾಸ್ತಿ ಮಾಡ್ಕೊಂಡಿದ್ದೀರಾ ಅಂತಾಳೆ. ಈಗ ಕೈ ತುಂಬ ಕಾಸು ಓಡಾಡ್ತಿರುತ್ತಲ್ಲ ಅವಳಾಗಂತಿರೋವಾಗ, ಈ ಥರದ್ದೆಲ್ಲ ಕೇಳ್ತೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಆಸ್ತಿನೂ ತೊಗೊಂಡಿಲ್ಲ ಸಕ್ರೆ ಅಂತಾನೆ ಸೂರ್ಯ. ಮತ್ತೆ ಇನ್ನೆಲ್ಗೆ ಹೋಗ್ತಿದ್ದೀರಾ ಅಂತಿರೋವಾಗ ಮೀನಾ ಸತಿ ಹೇಳೋಕೆ ಟ್ರೈ ಮಾಡ್ತಾಳೆ. ಅತ್ತೆ ಅಂತಿರೋವಾಗ, ಮೀನಾ ಸಕ್ರೆ ಏನು ಟೀಚರಾ, ನಾವೆಲ್ಲನೂ ಹೇಳೇನೆ ಹೊರಗಡೆ ಹೋಗ್ಬೇಕಾ, ಯಾವುದೋ ಕಾರಣಕ್ಕೆ ತಾನೇ ನಾವು ಹೊರಗಡೆ ಹೋಗ್ತಿರೋದು, ಅದನ್ನೆಲ್ಲ ಆಮೇಲೆ ನೋಡ್ಕೊಳ್ಳೋಣ, ಬಾ ನೀನು ಟೈಮ್ ಆಯಿತು ಅಂತ ಹೇಳ್ತಾನೆ. ಮೀನಾ ಸೂರ್ಯನ ಹಿಂದೆ ಹೋಗ್ತಾ ಇರ್ತಾಳೆ. ಏ ಮೀನಾ ಅಂತ ಶಾಂತಿ ಮೀನಾ ಹಿಂದೆ ಬರ್ತಾಳೆ. ಅಂಥದ್ದೇನೋ ಕಾರಣ ಇದೆ, ಮನೆಯಲ್ಲಿ ಕೇಳ್ದೆ ಊರು ಸುತ್ತಾಗ ಹೋಗ್ಬಿಡ್ರೆ ನಾನೇನು ಕೇಳಲೇಬಾರ್ದಾ, ಇಷ್ಟ ಬಂದಾಗ ನೀವು ಮಾಡ್ತಾನೆ ಇರ್ತೀರಲ್ಲ, ಹೊರಗಡೆ ಹೋಗ್ತೀವಿ ಅಂತ ಮೊದಲೇ ಹೇಳ್ಬಾರ್ದಿತ್ತಾ ಅಂತಾಳೆ ಶಾಂತಿ. ಆಗ ರಂಗನಾಥ್ ಅವರು ಅಲ್ಲಿಗೆ ಬರ್ತಾರೆ. ಯಾಕೆ ಇಷ್ಟೊಂದು ಕೂಗಾಡ್ತಿದ್ಯಾ ಶಾಂತಿ ಅಂತ ಕೇಳ್ತಾರೆ. ಎಲ್ಲ ನೀವು ಕೊಟ್ಟಿರೋ ಸಲಿಗೆಯಿಂದನೇ, ಇಲ್ಲಿ ಯಾರು ನನ್ನ ಮಾತನ್ನ ಕೇಳೋರೇ ಇಲ್ಲ ಅಂತಾಳೆ. ನಿನ್ನ ಮಾತು ಏನು ಕೇಳಬೇಕಿತ್ತು ಅಂತ ರಂಗನಾಥ್ ಅವರು ಕೇಳ್ತಾರೆ. ಇವತ್ತು ನನ್ನ ಹಳೆ ಫ್ರೆಂಡ್ಸ್ ಎಲ್ಲ ನಾನು ನೋಡೋಕೆ ಬರ್ತಿದ್ದಾರೆ, ಲಂಚ್ನ ರೆಡಿ ಮಾಡಿಬಿಡು ಅಂತ ಹೇಳಿದ್ರೆ, ಇವತ್ತು ನನ್ನ ಹೆಂಡತಿ ಅಡುಗೆ ಮಾಡೋಕ್ಕಾಗಲ್ಲ, ನಾವಿಬ್ಬರು ಹೊರಗಡೆ ಹೋಗ್ತಿದ್ದೀವಿ ಅಂತ ಹೇಳಿ ಇಬ್ಬರು ಹೋಗ್ತಿದ್ದಾರೆ ನೋಡ್ರಿ ಹಾಗಂತ ಶಾಂತಿ ಕೂಗಾಡ್ತಾನೆ ಇರ್ತಾಳೆ. ಈಗೇನದಕ್ಕೆ, ಯಾವುದಾದ್ರೂ ಕೆಲಸದ ಮೇಲೆ ಹೋಗ್ತಿರ್ಬೋದಪ್ಪ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದನ್ನೆಲ್ಲ ಒಂದಿನ ಮುಂಚೆನೆ ಹೇಳ್ಬಾರ್ದಿತ್ತಾ ಅಂತಾಳೆ ಶಾಂತಿ. ದಿಢೀರ್ ಅಂತ ಬಂದು ಹೇಳಿದ್ರೆ ಹೇಗ್ರಿ ಅಂತಿರೋವಾಗ, ಈಗ ನೀನು ಕೇಳ್ತಿದೀಯಲ್ಲ ಮೊದಲೇ ಹೇಳ್ಬಾರ್ದಿತ್ತ ಅಂತ, ಹಾಗೇನೆ ನೀನು ಕೂಡ ಒಂದು ಮಾತನ್ನ ಮೊದಲೇ ಹೇಳ್ಬೇಕಿತ್ತಲ್ವಾ, ನಮ್ಮ ಮನೆಗೆ ಈ ಥರ ನನ್ನ ಸ್ನೇಹಿತರು ಬರ್ತಿದ್ದಾರೆ ಅಂತ. ಮೀನಾ ಅದೇ ರೀತಿ ನೀನು ಕೇಳಿದ್ನೆಲ್ಲನೂ ಮಾಡಿಟ್ಟು ಹೋಗ್ತಿಲ್ಲು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಹಾಗೆ ಕೇಳಪ್ಪ, ನೀನು ಕರೆಕ್ಟಾಗಿ ಪಾಯಿಂಟಲ್ಲೇ ಮಾತಾಡ್ತಿದ್ಯಾ ಹಾಗಂತ ಸೂರ್ಯ ಹೇಳ್ತಾನೆ. ಓಹೋ, ಈ ಮಹಾರಾಣಿಗೆ ಒಂದಿನ ಮುಂಚೆನೇ ಮನವಿ ಕೊಡ್ಬೇಕಿತ್ತಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ಹಾಗಾದ್ರೆ ಅವಳು ಮಾತ್ರ ನಿನ್ನ ಹತ್ರ ಪರ್ಮಿಷನ್ ಕೇಳಬೇಕಿತ್ತಾ, ಏನೋ ಸುಮ್ಮನೆ ಇಲ್ಲದೆ ಇರೋದನ್ನೆಲ್ಲನೂ ಮಾತಾಡ್ತಾನೆ ಇರ್ತೀಯ. ಏನೋ ಕೆಲಸ ಇದೆ ಅಂತ ಹೇಳ್ತಿದಾರಲ್ಲ, ಏನೋ ಸೂರ್ಯ, ಯಾವುದಾದ್ರೂ ಮುಖ್ಯವಾದ ಕೆಲಸ ಏನಪ್ಪ ಅಂತ ಕೇಳ್ತಾರೆ. ಹೌದಪ್ಪ, ಹೋಗಲೇಬೇಕು ಅಂತಾನೆ ಸೂರ್ಯ. ಶಾಂತಿ, ಇವತ್ತೊಂದಿನ ನೀನೇ ಅಡುಗೆ ಮಾಡ್ಕೊ, ನಿನ್ನ ಫ್ರೆಂಡ್ ತಾನೇ ಇಲ್ಲಿಗೆ ಬರ್ತಿರೋದು, ಅವ್ರಿಗೆಲ್ಲ ನೀನು ಕೈಯಾರೆ ಅಡುಗೆ ಮಾಡಿಕೊಡು, ಇಲ್ಲಾಂದರೆ ಹೋಟೆಲ್ಗೆ ಆರ್ಡ್ರ್ ಮಾಡು. ರಂಗನಾಥ್ ಅವರು ಹಾಗಂತಿರೋವಾಗ, ಏನ್ರಿ ಮನೆಗೆ ಬರ್ತಿರೋರಿಗೆಲ್ಲ ಹೋಟ್ಲಿಂದ ತರಿಸ್ಕೊಡ್ಲಾ ಅಂತಾಳೆ ಶಾಂತಿ. ಬರ್ತಾ ಇವಳಿಗೆ ಕೊಬ್ಬು ಜಾಸ್ತಿ ಆಯಿತು ಅಂತಾಳೆ. ಅತ್ತೆ, ನನಗೆ ಮೊದಲೇ ಗೊತ್ತಿದ್ರೆ ಅಡುಗೆನೆಲ್ಲ ಮಾಡಿಡ್ತಿದ್ದೆ ಅಂತಾಳೆ ಮೀನಾ.
ನೀನೇನು ಮಾಡೋ ಅಗತ್ಯ ಇಲ್ಲ, ನಿನ್ನ ಪರವಾಗಿ ಒಕ್ಕಲತ್ತು ವಹಿಸ್ಕೊಂಡು ಮಾತಾಡೋಕ್ಕೆ ಇವರೆಲ್ಲರೂ ಇದ್ದಾರಲ್ಲ, ಎಲ್ಲಾದರೂ ಹೋಗು ಛೇ ಅಂದ್ಕೊಂಡು ಶಾಂತಿ ಹೋಗ್ತಾಳೆ. ನಾನು ಒಂದು ಕೆಲಸ ಹೇಳಿದ್ರೆ ಅದನ್ನು ಮಾಡೋಕ್ಕಾಗಲ್ವಂತೆ ಹಾಗಂತ ಶಾಂತಿ ಹೇಳ್ಕೊಂಡು ಹೋಗ್ತಿರೋವಾಗ ಅವಳ ಕೆಲಸ ಮಾತ್ರ ಅವಳಿಗೆ ಮುಖ್ಯನಮ್ಮ, ಎದುರಿಗಿರೋರ ಬಗ್ಗೆ ಯೋಚನೆ ಮಾಡಲ್ಲ ಅಂತಾರೆ ರಂಗನಾಥ್ ಅವರು. ಕ್ಷಮಿಸಿ ಮಾವ, ಹೊರಗಡೆ ಹೋಗ್ಬೇಕಿತ್ತು ಅದಕ್ಕೆ ಅಂತ ಮೀನಾ ಹೇಳ್ತಾಳೆ. ಪರವಾಗಿಲ್ಲಮ್ಮ ಬಿಡು, ಅವಳು ಹೇಳ್ತಿರೋದನ್ನೆಲ್ಲ ದೊಡ್ಡದಾಗಿ ತಗೊಳಕ್ ಹೋಗ್ಬೇಡ ಹಾಗಂತ ರಂಗನಾಥ್ ಅವರು ಹೇಳೋಗ್ತಿರೋವಾಗ, ಅಪ್ಪ ನಾವಿನ್ ಬರ್ತೀವಪ್ಪ, ಬೇಗ ಹೋಗ್ಬೇಕು ಅಂತ ಸೂರ್ಯ ಹೇಳ್ತಾನೆ. ಸರಿನಪ್ಪ ಹೋಗ್ ಬನ್ನಿ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಮಾವ ಹೋಗಿದ್ ಬರ್ತೀವಿ ಅಂತ ಮೀನಾ ಹೇಳ್ತಾಳೆ. ಯಾಕಮ್ಮ ನಿನ್ ಮುಖ ಒಂಥರ ಇದೆಯಲ್ಲ ಹಾಗಂತ ಅವ್ರು ಕೇಳ್ತಿರೋವಾಗ, ಸಕ್ಕರೆ ಈಗ ತಾನೇ ಬೈದು ಹೋದ್ರಲ್ಲಪ್ಪ ಅದಕ್ಕೆ ಅಂತಾನೆ ಸೂರ್ಯ. ಅವಳು ಯಾವಾಗ ಒಳ್ಳೇದು ಮಾತಾಡಿದಾಳೆ ಅದನ್ನೆಲ್ಲ ತಲೆಯಲ್ಲಿ ಇಟ್ಕೋಬೇಡಿ, ಹೋಗಿ ಬನ್ನಿ ಅಂತ ಹೇಳೋಗ್ತಾರೆ ರಂಗನಾಥ್ ಅವರು. ಅಯ್ಯೋ ಮೀನಾ ಟೈಮ್ ಆಯ್ತು ಬಾ ಹೋಗೋಣ ಅಂತ ಸೂರ್ಯ ಅವಳನ್ನ ಕರ್ಕೊಂಡು ಹೋಗ್ತಾನೆ. ಈ ಕಡೆ ಮೀನಾನ ಆಪರೇಷನ್ ಥಿಯೇಟರ್ ಒಳಗೆ ಕರ್ಕೊಂಡು ಹೋಗ್ತಿರ್ತಾರೆ. ಸೂರ್ಯ ಒಂದು ಏನ್ ಮೀನಾ ಏನಾದ್ರು ಬೇಕಾ ಅಂತಾನೆ. ಇಲ್ಲ ರೀ ನಿಮ್ಮನ್ನ ನೋಡ್ಬೇಕು ಅನ್ನಿಸ್ತು ಅಂತ ಹೇಳಿ ಸೂರ್ಯನಾಥ್ ಕಣ್ ತುಂಬಾ ನೋಡ್ಕೋತಾಳೆ. ಯಾವ್ದ್ರ ಬಗ್ಗೆನೂ ಯೋಚನೆ ಮಾಡ್ಬೇಡ, ಎಲ್ಲ ಒಳ್ಳೇದಾಗುತ್ತೆ ಹಾಗಂತ ಹೇಳಿ ಸೂರ್ಯ ಅವಳ ಹಣೆಗೆ ಒಂದು ಮುತ್ತು ಕೊಡ್ತಾನೆ. ಕನಕ ಎಲ್ಲ ಒಳ್ಳೆ ರೀತಿನಲ್ಲಿ ನಡೆಯುತ್ತೆ ಅಲ್ವಾ ಅಂತ ಸೂರ್ಯ ಕೇಳ್ತಾನೆ. ಎಲ್ಲ ಒಳ್ಳೇದಾಗುತ್ತೆ ಪವ, ನೀವು ಧೈರ್ಯವಾಗಿರಿ ಅಂತ ಕನಕ ಹೇಳ್ತಾಳೆ. ಡಾಕ್ಟರು ಸಿಸ್ಟರ್ ಎಲ್ಲ ಓಡಾಡ್ತಿರುವಾಗ ಡಾಕ್ಟರ್ ಚೆನ್ನಾಗಿ ನಡೆಯುತ್ತಲ್ವಾ ಅಂತ ಕೇಳ್ತಾನೆ. ಡೋಂಟ್ ವರಿ ಎಲ್ಲ ಸರಿ ಹೋಗುತ್ತೆ, ನಾವೆಲ್ಲನೂ ಸರಿ ಮಾಡ್ತೀವಿ ಅಂತ ಹೇಳೋಗ್ತಾರೆ ಡಾಕ್ಟರ್. ಸಿಸ್ಟರ್ಸ್ ಎಲ್ಲ ಓಡಾಡ್ತಿರೋದು ನೋಡಿ ಕನಕ ಏನಾಯ್ತು ಕೇಳು ಕನಕ, ಎಲ್ಲೂ ಓಡಾಡ್ತಾನೆ ಇದಾರಲ್ಲ ಏನಾಗಿದೆಯೋ ಏನೋ ಅಂತ ಸೂರ್ಯ ಆತಂಕ ಪಟ್ಕೋತಿರ್ತಾನೆ. ಈ ಧೈರ್ಯವಾಗಿರಿ ಬವ, ಏನೂ ಆಗಿರಲ್ಲ ಹಾಗಂತ ಕನಕ ಹೇಳ್ತಾಳೆ. ಇಲ್ಲ ಕನಕ, ಒಳಗೇನೋ ತಪ್ಪಾಗಿ ನಡೀತಿದೆ ಅನ್ಸ್ತಿದೆ, ಎಲ್ಲ ಸರಸರ ಅಂತ ಓಡಾಡ್ತಿದ್ದಾರೆ ನೋಡ್ತೀಯಾ ಅಂತಾನೆ. ಈಗಲೂ ಕೂಡ ಆ ಡಾಕ್ಟ್ರೇ ಬಂದು ಹೋದ್ರಲ್ವಾ, ಏನು ಅಂತ ಕೇಳು ಕನಕ ಅಂತಾನೆ. ಆಗಲಿಗೆ ಸ್ವಲ್ಪ ಹೊತ್ತು ಬಿಟ್ಟು ಡಾಕ್ಟರ್ ಬರ್ತಾರೆ. ಡಾಕ್ಟರ್ ಮೀನಾ ಏನಾಯ್ತು, ಯಾಕೆ ಈ ಥರ ಎಲ್ಲರೂ ಓಡಾಡ್ತಿದ್ದೀರಾ ಅಂತಾನೆ. ಅದನ್ನೇ ನಾನು ಹೇಳಕ್ ಬಂದೆ ಅಂತಾರೆ ಡಾಕ್ಟರ್. ಮೀನಾಗೇನೋ ಆಪರೇಷನ್ ಮಾಡಿದ್ವಿ, ಅದ್ರಲ್ಲಿ ಯಾವ ಸಮಸ್ಯೆನೂ ಆಗ್ಲಿಲ್ಲ, ಆದ್ರೆ ಅವ್ರಿಗೆ ಆಪರೇಷನ್ ಥಿಯೇಟರ್ ಬಂದ್ಮೇಲೆ ಪ್ಯಾನಿಕ್ ಅಟ್ಯಾಕ್ ಆಯ್ತು. ಪ್ಯಾನಿಕ್ ಅಟ್ಯಾಕ್ ಹಾಗಂದ್ರೆ ಏನ್ ಡಾಕ್ಟರ್? ಕನಕ ಏನ್ ಹೇಳ್ತಿದ್ದಾರೆ ಇವರು ಅಂತ ಕೇಳ್ತಾನೆ ಸೂರ್ಯ. ಆಪರೇಷನ್ ಮಾಡ್ತಿರೋವಾಗ ಮೀನಾ ಬ್ಲಡ್ ಪ್ರೆಷರ್ 200 ಮೇಲೋಯ್ತು, ಅದಕ್ಕೆ ಅವಳ ಹಾರ್ಟ್ ರೇಟ್ ತುಂಬಾನೇ ಜಾಸ್ತಿ ಆಯ್ತು. ಇಂಥ ಸಿಚುವೇಶನ್ ಅಲ್ಲಿ ಅವ್ರಿಗೆ ಆಪರೇಷನ್ ಮಾಡೋದು ತುಂಬಾನೇ ಕಷ್ಟ. ಹಾಗೇನಾದ್ರೂ ಮಾಡಿದ್ರೆ ಹಾರ್ಟ್ಗೂ ಬ್ರೈನ್ಗೂ ಬ್ಲಡ್ ಸರ್ಕ್ಯುಲೇಷನ್ ಜಾಸ್ತಿಯಾಗಿ ತುಂಬ ತೊಂದರೆ ಆಗುತ್ತೆ, ಅದರಿಂದ ಹಾರ್ಟ್ ಅಟ್ಯಾಕ್ ಕೂಡ ಆಗ್ಬೋದು, ಪ್ಯಾರಲೈಸ್ ಆಗೋಕ್ಕೂ ಕೂಡ ಚಾನ್ಸ್ ಇದೆ ಅಂತಿರುವಾಗ ಸೂರ್ಯ ಭಯ ಪಟ್ಕೊಂಡು ಡಾಕ್ಟರ್ ಏನ್ ಹೇಳ್ತಿದ್ದೀರಾ ಅಂತಾನೆ. ಮೀನಾಗೆ ಏನೂ ಆಗ್ಬಾರ್ದು ಆ ರೀತಿ ಎಲ್ಲ ಹೇಳ್ಬೇಡಿ ಅಂತಾನೆ. ಡಾಕ್ಟರ್ ಈಗ ಏನ್ ಮಾಡೋದು, ಆಪರೇಷನ್ ಸ್ಟಾಪ್ ಮಾಡ್ಬಿಟ್ರಾ ಅಂತ ಕೇಳ್ತಾಳೆ ಕನಕ. ಇಲ್ಲ ಕನಕ, ಆಲ್ರೆಡಿ ಪ್ರೊಸೀಜರ್ ಎಲ್ಲ ಸ್ಟಾರ್ಟ್ ಮಾಡಾಯ್ತು, ಈಗ ಮೀನಾ ಬಿಪಿನ ಕಂಟ್ರೋಲ್ ಮಾಡೋಕೆ ಇಂಜೆಕ್ಷನ್ ಕೊಟ್ಟಿದೀವಿ, ಕಾರ್ಡಿಯಾಲಜಿಸ್ಟ್ ಒಳಗಡೆ ಚೆಕ್ ಮಾಡ್ತಿದ್ದಾರೆ, ಸ್ವಲ್ಪ ಹೊತ್ತಿನಲ್ಲೇ ಆಪರೇಷನ್ ಸ್ಟಾರ್ಟ್ ಆಗುತ್ತೆ ಹಾಗಂತ ಹೇಳಿ ಡಾಕ್ಟರ್ ಒಳಗೋಗ್ತಾರೆ. ಅವ್ರಾಗಿ ಹೇಳೋದ್ಮೇಲೆ ಸೂರ್ಯ ಹೇಳ್ತಾ ಇರ್ತಾನೆ, ಬಾವ ಧೈರ್ಯವಾಗಿರಿ ಬಾವ, ಅಕ್ಕಂಗೆ ಏನೂ ಆಗಲ್ಲ ಅಂತಾಳೆ ಕನಕ. ಏನ್ ಕನಕ, ಮೀನಾಗೇನು ಆಗಲ್ಲ ಅಲ್ವಾ ಅಂತ ಹೇಳ್ತಾ ಇರ್ತಾನೆ. ದೇವ್ರು ಇದ್ದಾನೆ ಬಾವ, ಆಪರೇಷನ್ ಚೆನ್ನಾಗಿ ಆಗುತ್ತೆ ಹಾಗಂತ ಕನಕ ಹೇಳ್ತಾಳೆ. ಆಗ ಸೂರ್ಯ, ಯಾರಿಗೂ ಕೆಟ್ಟದ್ದು ಮಾಡ್ದವಳಲ್ಲ, ಕೆಟ್ಟದ್ನು ಬಯಸ್ತವಳಲ್ಲ, ಅವಳು ತುಂಬಾನೇ ಒಳ್ಳೆಯವಳು, ಅವಳಿಗೆ ಯಾವ ರೀತಿ ಕೆಟ್ಟದ್ದು ಆಗಲ್ಲ, ನನಗೆ ಗೊತ್ತಿದೆ ಮೀನಾ ಸರಿ ಹೋಗ್ತಾಳೆ ಅಂತ ಸೂರ್ಯ ಅಳ್ತಾ ತನಗೆ ತಾನೇ ಸಮಾಧಾನ ಮಾಡ್ಕೊಂಡು ಕೂತ್ಕೋತಾನೆ. ಈ ಕಡೆ ರೋಹಿಣಿ ಕೂಡ ಅದೇ ಹಾಸ್ಪಿಟ್ಲಿಗೆ ಬರ್ತಾಳೆ. ರಿಸೆಪ್ಷನಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದೆ ಅಂತ ಕೇಳ್ತಿರೋವಾಗ, ನೀವು ವೇಟ್ ಮಾಡಿ ಮೇಡಮ್, ಡಾಕ್ಟರ್ ನಿಮ್ಮನ್ನ ಇನ್ನು ಸ್ವಲ್ಪ ಹೊತ್ತಲ್ಲಿ ಕರೀತಾರೆ ಅಂತ ಹೇಳ್ತಾರೆ. ಸರಿ ಅಂತೇಳಿ ರೋಹಿಣಿ ಈ ಕಡೆ ತಿರುಗಿ ನೋಡ್ತಾಳೆ. ಆಗಲ್ಲಿ ಸೂರ್ಯ ನಿಂತಿರ್ತಾನೆ. ಈ ಸೂರ್ಯ ಇಲ್ಲೇನ್ ಮಾಡ್ತಿದ್ದಾನೆ ಅಂತ ಯೋಚನೆ ಮಾಡ್ತಾಳೆ. ಈ ಕಡೆ ಸೂರ್ಯ ಕನಕ ಹತ್ರ, ಕನಕ ಏನ್ ಹೇಳಿದ್ರು ಅಂತಾನೆ. ಭಯ ಪಡ್ಬೇಡಿ ಬಾವ, ಸರ್ಜರಿ ನಡೀತಿದೆ ಅಂತೆ, ಏನೋ ಸಮಸ್ಯೆ ಅಂತ ಹೇಳಿದ್ರಲ್ಲ ಕನಕ, ಹಾರ್ಟ್ ಬೀಟ್ ಏನೋ ಜಾಸ್ತಿ ಆಗಿದೆ ಅಂದ್ರು ಹಾಗಂತ ಸೂರ್ಯ ಕೇಳ್ತಾನೆ. ಈಗೆಲ್ಲ ನಾರ್ಮಲ್ ಆಯ್ತಂತೆ ಬಾವ, ಪ್ರೊಸೀಜರ್ ನಡೆಸ್ತಿದ್ದಾರೆ ಅಂತಾಳೆ. ಸೂರ್ಯ ಭಯ ಪಟ್ಕೊಂಡಿರೋದನ್ನ ನೋಡಿ, ಬಾವ ನೀವು ಭಯ ಪಡ್ಬೇಡಿ, ಅಕ್ಕನ ಒಳ್ಳೆ ಮನ್ಸಿಗೆ ಎಲ್ಲ ಒಳ್ಳೇದೇ ಆಗುತ್ತೆ ಹಾಗಂತ ಕನಕ ಹೇಳ್ತಾಳೆ. ಗೊತ್ತಿದೆ, ಆದ್ರೂ ಸ್ವಲ್ಪ ಭಯ ಇದೆ ಅಂತಾನೆ ಸೂರ್ಯ. ಬಾವ ನೀವೇ ತಾನೇ ಎಲ್ರಿಗೂ ಧೈರ್ಯ ಹೇಳ್ತಿದ್ದು, ಈಗ ನೀವೇನೇ ಭಯಪಟ್ರೆ ಹೇಗೆ ಅಂತಾಳೆ ಕನಕ. ಬೇರೆ ಏನು ಸಮಸ್ಯೆ ಬಂದರೂ ಭಯಪಡಲ್ಲ, ಆದರೆ ಮೀನಾಗಿ ಏನಾದರೂ ಆಗ್ಬಿಟ್ರೆ ನನಗೆ ತಡ್ಕೊಳಕ್ಕಾಗಲ್ಲ ಅಂತಾನೆ ಸೂರ್ಯ. ಅದನ್ನೆಲ್ಲ ನೋಡಿದ್ ರೋಹಿಣಿ ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದಾರೆ, ಯಾರನ್ನಾದ್ರೂ ಕೇಳಿ ತಿಳ್ಕೊಬೇಕು ಅಂತ ಅವಳು ಗೊತ್ತಿರೋ ಸಿಸ್ಟರ್ ಅಂತಾಳೆ. ಬನ್ನಿ ಮೇಡಮ್, 15 ಡೇಸ್ಗೆ ಬನ್ನಿ ಅಂತ ಹೇಳಿದ್ರಲ್ಲ, ಬಂದು ನೋಡಿದ್ರ ಅಂತ ಕೇಳ್ತಾರೆ. ಎಲ್ಲ ಇನ್ಮೇಲೇನೆ ಅವರಲ್ಲಿ ಇದಾರಲ್ಲ ಅಂತ ಹೇಳ್ತಾಳೆ ರೋಹಿಣಿ. ಕನಕನ ಅವರು ಅಕೌಂಟ್ ಸೆಕ್ಷನ್ ಅಲ್ಲಿ ಕೆಲಸ ಮಾಡ್ತಾರೆ, ನಿಮ್ಗೆ ಗೊತ್ತಿರೋರ ಅಂತ ಕೇಳ್ತಾರೆ. ಗೊತ್ತಿದೆ, ಆದ್ರೆ ಈಗ ಅವಳು ನನ್ನ ಜೊತೆ ಮಾತಾಡ್ತಿಲ್ಲ, ಆದ್ರೆ ಆ ಹುಡುಗಿ ಪಕ್ಕದಲ್ಲಿ ನಿಂತಿದ್ದಾರಲ್ಲ ಅಂತ ಕೇಳ್ತಾಳೆ. ಅವರು ಕನಕ ಭಾವ ಸಿಸ್ಟರ್ ಆಗಂತಿರೋವಾಗ ಏನಕ್ಕೆ ಬಂದಿದ್ದಾರೆ, ಆಪರೇಷನ್ ಥಿಯೇಟರ್ ಹತ್ರ ಇದ್ದಾರಲ್ಲ ಅಂತ ಕೇಳ್ತಾಳೆ ರೋಹಿಣಿ. ಅವ್ರ ವೈಫ್ಗೆ ಸರ್ಜರಿ ನಡೀತಿದೆ ಅದಕ್ಕೆ ಅಂತ ಸಿಸ್ಟರ್ ಹೇಳ್ತಾರೆ. ಹೌದಾ, ಏನಾಗಿದೆ ಅವ್ರಿಗೆ ಅಂತ ಕೇಳ್ತಾಳೆ ರೋಹಿಣಿ. ಅದು ಅವ್ರಿಗೊಂದ್ಸರಿ ಹೊಟ್ಟೆಗೆ ಚಾಕು ಚುಚ್ಚಿದ್ರಂತೆ, ಅದರಿಂದ ಪ್ರಾಬ್ಲಮ್ ಆಗಿತ್ತು. ಅವ್ರಾಗಂತಿರುವಾಗ ಏನ್ ಪ್ರಾಬ್ಲಮ್ ಅಂತಾಳೆ ರೋಹಿಣಿ. ಅದು ಗರ್ಭಕೋಶಕ್ಕೆ ತಾಗಿರೋದ್ರಿಂದ ಮಗು ಆಗೋದಕ್ಕೆ ಕಷ್ಟ ಅಂತ ಹೇಳಿದ್ರು, ಮಗು ಹುಟ್ಟೋದಕ್ಕೂ ಚಾನ್ಸ್ ಇದೆ ಅಂತಾನು ಹೇಳಿದ್ದಾರೆ. ಅವ್ರಾಗಂತಿರೋವಾಗ ಹಾಗಾದ್ರೆ ಅವ್ರಿಗೆ ಮಗು ಆಗಲ್ವಾ ಅಂತಾಳೆ ರೋಹಿಣಿ. ಅದಕ್ಕೇನೆ ಮೇಡಮ್ ಸರ್ಜರಿ ನಡೀತಿರೋದು, ಆದ್ರೆ ಅದಕ್ಕೂ ಕೂಡ 50-50 ಚಾನ್ಸಸ್ ಇದೆ ಅಂತ ಹೇಳಿದ್ದಾರೆ. ಸಿಸ್ಟರ್ ಆಗಂತಿರೋವಾಗ ರೋಹಿಣಿ ಒಳಗೊಳಗೆ ಖುಷಿ ಪಡ್ತಾಳೆ.
ಹಾಗೇನೆ ಸೈಡ್ಗೆ ಹೋಗಿ ಶಾಂತಿಗೆ ಫೋನ್ ಮಾಡ್ತಾಳೆ. ಶಾಂತಿ ಫೋನ್ ನೋಡಿ ಇವಳೇನಕ್ಕೆ ನನಗೆ ಫೋನ್ ಮಾಡ್ತಿದ್ದಾಳೆ ಅನ್ಕೊಂಡು ಫೋನ್ ತೆಗಿತಾಳೆ. ಏನಕ್ಕೆ ಕಾಲ್ ಮಾಡಿದ್ಯಾ ಅಂತ ಕೇಳ್ತಾಳೆ. ಹಲೋ ಅತ್ತೆ ಹೇಗಿದ್ದೀರಾ ಅಂತ ಕೇಳ್ತಾಳೆ ರೋಹಿಣಿ. ನಾನು ಹೇಗಿದ್ರೆ ನಿನ್ಗೇನೆ ಈಗೇನಕ್ಕೆ ಫೋನ್ ಮಾಡಿದ್ಯಾ ಅದನ್ನ ಮೊದಲು ಹೇಳು ಅಂತಾಳೆ. ನಿನ್ನ ನಂಬರ ಮೊದಲು ಫೋನಿಂದ ತೆಗಿಬೇಕು ಅಂತ ಶಾಂತಿ ಹೇಳ್ತಿರೋವಾಗ, ಇನ್ನು ನೀವು ನನ್ನ ನಂಬರ್ನ ಡಿಲೀಟ್ ಮಾಡಿಲ್ವಾ, ನನ್ನನ್ನೇ ಮನೆಯಿಂದ ಆಚೆಗೆ ಹಾಕ್ಬಿಟ್ರಿ ಹಾಗಂತ ರೋಹಿಣಿ ಹೇಳ್ತಿರೋವಾಗ, ಏನೇ ಬೇಕು ನಿನಗೆ ಅಂತಾಳೆ ಶಾಂತಿ. ನೇರವಾಗಿ ನೀವೇ ನನಗೆ ಕಾಲ್ ಮಾಡಿ ನೀನು ಆರೋಗ್ಯ ಹೇಗಿದೆ ಅಂತ ವಿಚಾರಿಸ್ಕೋಬೇಕು, ಯಾಕಂದರೆ ನಮ್ಮ ಮನೆ ಮೊದಲನೇ ವಾರಸ್ತಾರ ಈಗ ನನ್ನ ಹೊಟ್ಟೆಲ್ ಬೆಳೀತಿದೆ ಅಂತಾಳೆ. ಆಗ ಶಾಂತಿ, ಈ ಸುಳ್ಳನ್ನೆಲ್ಲನೂ ಬೇರೆಯವ್ರ ಜೊತೆ ಹೇಳ್ಕೊಳೆ, ಇದನ್ನೆಲ್ಲ ನಾನಂತೂ ನಂಬಲ್ಲ ಅಂತಾಳೆ ಶಾಂತಿ. ನೀನು ಹೊಟ್ಟೆಲ್ ಹುಟ್ಟಿದ ಮಗು ನಮ್ಮನೆಗೇನು ವಾರಸ್ತಾರ ಆಗೋಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಮನೋಜ್ ಮಗು ಅಂದಮೇಲೆ ನಿಮ್ಮ ಪ್ರೀತಿ ಮೊಮ್ಮಗು ತಾನೆ ಅಂತ ರೋಹಿಣಿ ಹೇಳ್ತಾಳೆ. ನಿನ್ನ ಫ್ರಾಡ್ ಕೆಲಸನೆಲ್ಲನೂ ನನ್ನ ಹತ್ರ ಇಟ್ಕೋಬೇಡ, ಅದು ನನ್ನ ಮಗನ ಮಗು ಅಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ಆ ಮಗುವಿನ ಅಪ್ಪ ಮನೋಜ್ ಅವರು ಅಂತಾಳೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತು, ಅಷ್ಟು ಸಾಕು ನನಗೆ, ನೀವು ಒಪ್ಕೋದೇ ಇದ್ರು ನನ್ನ ಮಗುನೇ ನಿಮ್ಮ ಮನೆಗೆ ಮೊದಲನೇ ವಾರಸ್ತಾರ ಅಂತಾಳೆ. ಅದನ್ನ ಯಾರು ಬದಲಾಯಿಸೋಕ್ಕಾಗಲ್ಲ ಅಂತಿರೋವಾಗ, ಯಾಕೆ ಬದಲಾಯಿಸೋಕ್ಕಾಗಲ್ಲ, ಮನೋಜ್ಗೆ ಇನ್ನೊಂದು ಮದುವೆ ಮಾಡ್ತೀನಿ, ಅವನಿಗೂ ಕೂಡ ಮಗು ಆಗೇ ಆಗುತ್ತೆ, ಆಗಿಲ್ಲ ಅಂದ್ರು ಈ ಮನೆಯಲ್ಲಿ ಇನ್ನೂ ಇಬ್ರು ಸೊಸೆಯರಿದ್ದಾರೆ ಹಾಗಂತ ಶಾಂತಿ ಹೇಳ್ತಿರೋವಾಗ, ಹೌದು ಇದ್ದಾರೆ, ಆಲ್ರೆಡಿ ಶ್ರುತಿಗೆ ಮಗು ಮಾಡ್ಕೊಳ್ಳೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಇನ್ನು ಮೀನಾಗೆ ಮಗು ಆಗೋದೇ ಇಲ್ಲ ಅಂತಾಳೆ. ಏನಂದೆ ಮಗು ಆಗಲ್ವಾ ಅಂತ ಶಾಂತಿ ಕೇಳ್ತಾಳೆ. ಯಾಕೆ ಉಚಿತನ ಮಾತಾಡ್ತಿದೀಯಾ, ಅವಳು ಯಾವಾಗ ಮಗು ಮಾಡ್ಕೋತೀನೋ ಅಂತ ಕಾಯ್ತಿದ್ದಾಳೆ, ನಾನು ಹೇಳಿದ್ರೆ ಅದು ನಡೆಯುತ್ತೆ ಅಂತಾಳೆ ಶಾಂತಿ. ನಡೆಯಲ್ಲ ಅತ್ತೆ, ಪಾಪ ಮೀನಾಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಇದೆ. ರೋಹಿಣಿಯಾಗಂತಿರುವಾಗ, ಏನೇ ಮಾತಾಡ್ತಿದ್ಯಾ, ನಿನ್ನ ಫ್ರಾಡ್ ಕೆಲಸನೆಲ್ಲನೂ ನನ್ನ ಹತ್ರ ತೋರಿಸ್ಬೇಡ ಅಂತಾಳೆ ಶಾಂತಿ. ಇಲ್ಲ ಅತ್ತೆ, ನಾನು ನಿಜವಾಗ್ಲೂ ಹೇಳ್ತಿದ್ದೀನಿ, ಅದಕ್ಕೋಸ್ಕರನೇ ಮೀನಾಗೆ ಈಗ ಹಾಸ್ಪಿಟಲ್ನಲ್ಲಿ ಆಪರೇಷನ್ ನಡೀತಿದೆ ಅಂತಾಳೆ. ಏನು ಆಪರೇಷನ್ ಅಂತ ಶಾಂತಿ ಶಾಕ್ ಆಗ್ತಾಳೆ. ಹೌದು ಅತ್ತೆ, ಆ ಎಲೆಕ್ಷನ್ ಟೈಮಲ್ಲಿ ಮೀನಾಗೆ ಚಾಕು ಹಾಕ್ಬಿಟ್ಟಿದ್ರಲ್ಲ, ಅದರಿಂದ ಮೀನಾಗೆ ಗರ್ಭಕೋಶದಲ್ಲಿ ಪ್ರಾಬ್ಲಮ್ ಆಗಿದೆ, ಅದಕ್ಕೆ ಒಳಗೆ ಆಪರೇಷನ್ ನಡೀತಿದೆ, ಮಗು ಆಗೋಕೆ ಚಾನ್ಸೇ ಇಲ್ಲ ಅಂತ ಹೇಳ್ಬಿಟ್ಟಿದ್ದಾರೆ ಅಂತಾಳೆ. ಸೂರ್ಯ ಆಪರೇಷನ್ ಥಿಯೇಟರ್ ಹತ್ರನೇ ಟೆನ್ಷನ್ ಮಾಡ್ಕೊಂಡು ನಿಂತಿದ್ದಾರೆ, ನೋಡ್ತಿದ್ರೆ ಪಾಪ ಅನಿಸ್ತಿದೆ. ಸೊ ಇನ್ಮೇಲೆ ಮೀನಾಯಿಂದ ನಿಮ್ಮ ಮನೆಗೆ ವಾರಸ್ತಾರ ಅಂತೂ ಬರೋಲ್ಲ. ಶ್ರುತಿ ಬಗ್ಗೆ ನಿಮ್ಗೇನೆ ಗೊತ್ತು, ಈಗ ಡಿವೋರ್ಸ್ ಕೊಡದೆ ಮನೋಜ್ಗೆ ನೀವು ಬೇರೆ ಮದುವೆ ಕೂಡ ಮಾಡೋಕ್ಕಾಗಲ್ಲ, ಹಾಗೆ ನೋಡಿದ್ರೆ ನನ್ನ ಮಗುನೇ ನಿಮ್ಮ ಮನೆಗೆ ಮೊದಲನೇ ವಾರಸ್ತಾರ ಅಂತಾಳೆ. ಒಬ್ಬನೇ ಒಬ್ಬ ವಾರಸ್ತಾರ ಅಂತಾನೂ ಹೇಳ್ಬೋದು ಅಂತಾಳೆ. ಆಗ ಶಾಂತಿ, ಸುಳ್ಳು ಹೇಳ್ಬೇಡ್ವೆ, ಮೀನಾ ಅದ್ರ ಬಗ್ಗೆ ಮನೆಯಲ್ಲಿ ಏನು ಹೇಳಲಿಲ್ಲ ಹಾಗಂತ ಶಾಂತಿ ಹೇಳ್ತಿರೋವಾಗ, ನಾನು ಏನು ಹೇಳಿದ್ರು ಅದನ್ನ ಸುಳ್ಳು ಅಂತ ನೀವು ಅನ್ಕೋತೀರಾ, ಸೂರ್ಯ ಮೀನಾ ಹೇಳಿದ್ರೆ ಅದು ನಿಮಗೆ ಸುಳ್ಳು ಅನ್ಸಲ್ಲ, ನೀವು ಅದನ್ನೆಲ್ಲ ಸೂರ್ಯ ಅವ್ರ ಹತ್ರನೇ ಕೇಳ್ಕೊಳ್ಳಿ, ನಾನು ಹೇಳ್ತಿರೋದೆಲ್ಲ ಸತ್ಯ ಅಂತಾಳೆ. ಇನ್ನು 9 ತಿಂಗಳಲ್ಲಿ ನಿಮ್ಗೆ ಇಷ್ಟವಾಗಿರೋ ನಿಮ್ಮ ಹೆಸರು ಹೇಳೋ ನಿಮ್ಮ ಮೊಮ್ಮಗನ್ನ ಎತ್ಕೊಡ್ತೀನಿ ಅಂತಾಳೆ ರೋಹಿಣಿ. ಮಗು ಹುಟ್ಟಿದ ಮೇಲೆ ಬಂದು ನೋಡೋಕ್ಕೆ ತುಂಬಾನೇ ಚೆನ್ನಾಗಿರ್ತಾನೆ, ಓಕೆನಾ ಅತ್ತೆ ಅಂತ ರೋಹಿಣಿ ಹೇಳ್ತಾಳೆ. ಇಡೇ ಫೋನ್ನ ಅಂತ ಶಾಂತಿ ರೇಗ್ತಾಳೆ. ಈ ಕಡೆ ಡಾಕ್ಟರ್ ಆಪರೇಷನ್ ಥಿಯೇಟ್ರಿಂದ ಹೊರಗೆ ಬರ್ತಾರೆ. ಡಾಕ್ಟರ್ ಮೀನಾ ಹೇಗಿದ್ದಾಳೆ ಹಾಗಂತ ಸೂರ್ಯ ಕೇಳ್ತಾನೆ. ಡೋಂಟ್ ವರಿ, ಸರ್ಜರಿ ಚೆನ್ನಾಗಿ ನಡೀತು. ಅವ್ರಾಗಂತಿರುವಾಗ ಡಾಕ್ಟರ್, ಅಕ್ಕಾಗ ಯಾವ ಪ್ರಾಬ್ಲಮು ಇಲ್ಲ ಅಲ್ವಾ ಅಂತ ಕನಕ ಕೇಳ್ತಾಳೆ. ಇಲ್ಲಮ್ಮ, ಇನ್ಮೇಲೆ ಯಾವ ಪ್ರಾಬ್ಲಮು ಆಗೋಲ್ಲ, ಶೀ ಈಸ್ ಆಲ್ ರೈಟ್ ಅಂತಾರೆ ಡಾಕ್ಟರ್ ಮೀನಾಗೆ ಮಗು ಆಗೋದ್ರಲ್ಲಿ ಏನಾದರೂ ಅಂತ ಸೂರ್ಯ ಕೇಳ್ತಾನೆ. ಇನ್ಮೇಲೆ ಆ ಚಿಂತೆ ನಿಮಗೆ ಬೇಡ, ಖಂಡಿತ ಮಗು ಆಗುತ್ತೆ ಹಾಗಂತ ಡಾಕ್ಟರ್ ಹೇಳ್ತಾರೆ. ತುಂಬ ಥ್ಯಾಂಕ್ಸ್ ಡಾಕ್ಟರ್, ನನಗೆ ನೀವು ದೇವರು ಆಗ್ಬಿಟ್ರಿ ಹಾಗಂತ ಸೂರ್ಯ ಹೇಳ್ತಾನೆ. ಅವ್ರನ್ನ ಇನ್ಮೇಲೆ ಕೇರ್ಫುಲ್ಲಾಗಿ ನೋಡ್ಕೊಳ್ಳಿ, ಸ್ವಲ್ಪ ದಿನ ಚೆನ್ನಾಗಿ ರೆಸ್ಟ್ ತಗೊಳ್ಳಿ ಅಂತ ಹೇಳ್ತಾರೆ. ನಾನು ನೋಡ್ಕೋತೀನಿ ಡಾಕ್ಟರ್ ಅಂತ ಸೂರ್ಯ ಹೇಳ್ತಾನೆ. ಡಾಕ್ಟರ್, ಅಕ್ಕನ ಹೋಗಿ ನೋಡ್ಬೋದಾ ಅಂತ ಕನಕ ಕೇಳ್ತಾಳೆ. ವಾರ್ಡಿಗೆ ಶಿಫ್ಟ್ ಮಾಡಿದ್ಮೇಲೆ ನೋಡಿ ಅಂತ ಹೇಳ್ತಾರೆ ಡಾಕ್ಟರ್. ಈ ಕಡೆ ಮನೆಯಲ್ಲಿ ಎಲ್ಲರೂ ಕಾಯ್ತಾ ಇರ್ತಾರೆ. ಸೂರ್ಯ ಮನೆಗೆ ಬರ್ತಾನೆ. ಏನಾಯ್ತು, ಯಾಕೆ ಈ ಥರ ಎಲ್ಲರೂ ನನ್ನನ್ನು ಈಗ ನೋಡ್ತಿದ್ದೀರಾ ಅಂತ ಸೂರ್ಯ ಕೇಳ್ತಾನೆ. ಸೂರ್ಯ, ಈ ಕಡೆ ಬಾಯ್ಲಿ ಅಂತ ರಂಗನಾಥ್ ಅವರು ಕರೀತಾರೆ. ಏನಪ್ಪ ಅಂತಾನೆ ಸೂರ್ಯ. ಮುಖ್ಯವಾದ ಕೆಲಸ ಇದೆ ಅಂತ ಹೇಳ್ದಿಯಲ್ಲ, ಮುಗಿತಪ್ಪ ಅಂತಾನೆ ಸೂರ್ಯ. ನೀನು ಮಾತ್ರ ಬಂದಿದೀಯಾ, ಮೀನಾ ಎಲ್ಲಿ ಅಂತಾರೆ ರಂಗನಾಥ್ ಅವರು. ಹಾಗಂತಿರೋವಾಗ, ಅಪ್ಪ ಅದು ಮೀನಾ ಹಾಗಂತ ಸೂರ್ಯ ಹೇಳ್ತಾ ಇರ್ತಾನೆ. ಮೀನಾನೇ ಕೇಳ್ತಿರೋದು, ಎಲ್ಲಿ ಅವಳು ಅಂತಾರೆ ರಂಗನಾಥ್ ಅವರು. ಅವಳು ಅವ್ರ ಅಮ್ಮನ ಮನೆಗೆ ಹೋದ್ಲಪ್ಪ, ಇವತ್ತು ಅಲ್ಲೇ ಇದ್ದು ನಾಳೆ ಬರ್ತಾಳೆ ಅಂತ ಹೇಳ್ತಾನೆ. ನೀನು ಯಾವಾಗ ಇಷ್ಟೊಂದು ಸುಳ್ಳು ಹೇಳೋದು ಕಲ್ತ್ಬಿಟ್ಟೆ, ಅದು ನನ್ನ ಜೊತೆನೇ ಅಂತಾರೆ ರಂಗನಾಥ್ ಅವರು. ಏನಪ್ಪ ಹೇಳ್ತಿದ್ಯಾ, ಅರ್ಥ ಆಗ್ತಿಲ್ಲಪ್ಪ ಅಂತಾನೆ ಸೂರ್ಯ. ನೀನು ಹೆಂಡ್ತಿ ಮನೆ ಏನು ಹಾಸ್ಪಿಟಲ್ ಆಯ್ತಾ, ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಿದ್ದಾನೆ ನೋಡಿದ್ರಾ ಅಂತಾಳೆ ಶಾಂತಿ. ಸೂರ್ಯ ಅವರೇ, ಮೀನಾ ಅವರು ಹಾಸ್ಪಿಟಲಲ್ಲಿ ಇದ್ದಾರೆ ಅಂತ ಅತ್ತೆ ಆಗಲೇ ಹೇಳಿದ್ರು ಅಂತಾಳೆ ಶ್ರುತಿ. ಯಾಕೋ ನಮ್ಮ ಜೊತೆ ಹೇಳಲಿಲ್ಲ, ಅದಕ್ಕೆ ಏನೋ ಆಪ್ರೇಷನ್ ಅಂತೆ ಹಾಗಂತ ರವಿ ಹೇಳ್ತಾನೆ. ನಮ್ಮ ಹತ್ರ ಹೇಳ್ದೇನೆ ನೀವೊಬ್ಬರೇನೆ ಎಲ್ಲನೂ ಮಾಡ್ತಿದ್ದೀರಾ, ಮೀನಾಗಿ ಏನಾಗಿದೆ ಹಾಗಂತ ಶ್ರುತಿ ಕೇಳ್ತಾಳೆ. ಆಗ ರಂಗನಾಥ್ ಅವರು, ಏನೋ ಅವಳಿಗೇನೋ ಆಪ್ರೇಷನ್ ಅಂತ ಇಬ್ರು ಹೋಗಿದ್ದೀರಾ, ನನ್ನ ಹತ್ರ ಒಂದು ಮಾತು ಹೇಳ್ಬೇಕು ಅಂತ ನಿನಗೆ ಅನಿಸ್ಲಿಲ್ವಾ ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಇಲ್ಲಪ್ಪ ಅದು ಅಂತ ಸೂರ್ಯ ಹೇಳಕ್ ಬರ್ತಾನೆ. ಅವಳು ಈ ಮನೆ ಸೊಸೆ ಕಣೋ, ಅವಳಿಗೆ ಏನಾಯ್ತು ಎತ್ತಾಯ್ತು ಅಂತ ನಾನು ತಿಳ್ಕೊಬಾರ್ದಾ, ನನಗೆ ಹೇಳ್ದೇನೆ ಕೇಳ್ದೇನೆ ಹೋಗಿದ್ದೀರಾ, ಅಷ್ಟು ಮರ್ಯಾದೆ ಇಲ್ವಾ ನನಗೆ ಅಂತ ರಂಗನಾಥ್ ಅವರು ಕೇಳ್ತಾರೆ. ಅಯ್ಯಪ್ಪ ಹಾಗೆಲ್ಲ ಏನಿಲ್ಲಪ್ಪ, ಹೇಳ್ಬಾರ್ದು ಅಂತ ಏನೂ ಇಲ್ಲಪ್ಪ, ಹೇಳಿದ್ರೆ ನಿಮ್ಮ ಮನಸ್ಸಿಗೆ ಕಷ್ಟ ಆಗುತ್ತೆ ಅಂತ ಹೇಳಿಲ್ಲ ಅಂತಾನೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಚೆನ್ನಾಗಿ ಹೇಳ್ತಿದ್ಯಾ ಕಣೋ, ನಾನು ಮಾತ್ರ ಸುಳ್ಳು ಹೇಳ್ಬಿಟ್ರೆ ಸುಳ್ಳು ಹೇಳ್ತಿದ್ದಾನೆ, ಫ್ರಾಡ್ ತನ ಮಾಡ್ತಿದ್ದಾನೆ ಅಂತ
ಅಂತ ಕಿಂಡಲ್ ಮಾಡ್ತೀಯಾ? ಈಗ ನೀನು ಮಾಡ್ತಿರೋ ಕೆಲಸಕ್ಕೆ ಹೆಸರೇ ನೀಡಬೇಕು ಅಂತಾನೆ ಮನೋಜ. ಆಗ ರವಿ, ಲೇ ಅವನೇನು ಹೊರಗಡೆ ಹೋಗಿ ಯಾರನ್ನೂ ಏಮಾರಿಸಿಲ್ಲ, ಅದಕ್ಕೆಗಿರೋ ಪ್ರಾಬ್ಲಮ್ಮ ಹೇಳಲಿಲ್ಲ ಅಷ್ಟೇನೆ, ಅದಕ್ಕೇನಾದರೂ ಒಂದು ಕಾರಣ ಇರುತ್ತೆ ಅಂತ ರವಿ ಹೇಳ್ತಾನೆ. ಸೂರ್ಯ ಅವರೇ, ಮೀನಾ ಮರಿ ಎಲ್ಲ ವಿಷಯನೂ ನನ್ನ ಜೊತೆ ಹೇಳ್ತಿದ್ರು, ಈ ವಿಷಯ ಯಾಕೆ ಹೇಳಲಿಲ್ಲ ಹಾಗಂತ ಶ್ರುತಿ ಕೇಳ್ತಾಳೆ. ಏನೋ ನನ್ನ ಹತ್ರನಾದರೂ ಹೇಳ್ಬೋದಿತ್ತಲ್ವಾ, ನಾನು ನಿನ್ನ ಜೊತೆಲಿ ನಿಂತ್ಕೋತಿದ್ನಲ್ವೇನೋ, ನಿಮ್ಗೇನಾದರೂ ಪ್ರಾಬ್ಲಮ್ ಆದರೆ ನಾನು ನಿಮ್ಮ ಜೊತೆಲಿ ಬಂದು ನಿಲ್ಬಾರ್ದೇನೋ, ನಾನು ಒಬ್ಬನೇ ಹ್ಯಾಂಡ್ಲ್ ಮಾಡ್ತೀನಿ ಅಂತ ಅಂದ್ಕೊಂಡ್ಬಿಟ್ಟೆ ಅಲ್ಲ ನೀನು ಹಾಗಂತ ರವಿ ಹೇಳ್ತಿರೋವಾಗ, ಅವನೀಗ ದೊಡ್ಡ ಮನುಷ್ಯ ಆಗ್ಬಿಟ್ಟಿದ್ದಾನೆ ಕಣೋ, ನಮ್ಮ ಜೊತೆನಲ್ಲೆಲ್ಲ ಏನು ಹೇಳಲ್ಲ ಕಣೋ ಅಂತ ರಂಗನಾಥ್ ಅವರು ಹೇಳ್ತಾರೆ. ಆಗ ಸೂರ್ಯ, ಅಪ್ಪ ಕ್ಷಮಿಸಪ್ಪ, ಹೇಳಬಾರ್ದು ಅಂತೆಲ್ಲ ಏನೂ ಇಲ್ಲ ಅಪ್ಪ, ಹೇಳಿದ್ರೆ ನೀನು ಯೋಚನೆ ಮಾಡ್ತೀಯಾ, ಚಿಂತೆ ಮಾಡ್ತೀಯಾ ಅಂತ ಅಷ್ಟೇ ಅಪ್ಪ, ಎಲ್ಲ ಸರಿ ಹೋದ್ಮೇಲೆ ಬಂದು ಹೇಳೋಣ ಅಂತ ಅಂದ್ಕೊಂಡೆ ಹಾಗಂತ ಸೂರ್ಯ ಹೇಳ್ತಿರೋವಾಗ, ಎಲ್ಲ ಸರಿ ಹೋದ್ಮೇಲೆ ನೀನೇನೋ ಬಂದು ಹೇಳೋದು, ಎಲ್ಲ ನಿರ್ಧಾರನೂ ನೀನೇ ತೊಗೊಂಡ್ಮೇಲೆ ನಾನೇನಕ್ಕಿರೋದು ಹಾಗಂತ ರಂಗನಾಥ್ ಅವರು ಹೇಳ್ತಾರೆ. ಅಪ್ಪ, ನೀವು ಫೀಲ್ ಮಾಡ್ಕೋಬಾರ್ದು ಅಂತ ಅವ್ನು ಹೇಳೇ ಸುಮ್ಮನಾಗ್ಬಿಟ್ಟಿದ್ದಾನಪ್ಪ, ನೀವು ಟೆನ್ಷನ್ ಮಾಡ್ಕೋಬೇಡಿ ಅಂತಾನೆ ರವಿ. ಸರಿ, ಈಗ ಹೇಳು, ಮೀನಾ ಹೇಗಿದ್ದಾಳೆ? ಅದೇನೋ ಮಗು ಆಗೋದು ಕಷ್ಟ ಅಂತ ಹೇಳ್ತಿದ್ರು ಹಾಗಂತ ರಂಗನಾಥ್ ಅವರು ಕೇಳ್ತಿರೋವಾಗ, ನಿಮ್ಗೆ ಹೇಗಪ್ಪ ಗೊತ್ತಾಯ್ತು ಅಂತಾನೆ ಸೂರ್ಯ. ಹೇಗೆ ತಿಳಿತು ಅನ್ನೋದು ಮುಖ್ಯ ಅಲ್ಲ, ನಾನು ಕೇಳ್ಪಟ್ಟಿರೋದು ಸತ್ಯನಾ ಹಾಗಂತ ಅವ್ರು ಕೇಳ್ತಿರೋವಾಗ, ಅಪ್ಪ ಅದು ಅಂತ ಸೂರ್ಯ ಹೇಳಕ್ ಬರ್ತಾನೆ. ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗದೆ ಒದ್ದಾಡ್ತಿದ್ಯಲ್ಲೋ, ಇದರಲ್ಲೇ ಗೊತ್ತಾಗ್ತಿಲ್ವೇನಪ್ಪ ಹಾಗಂತ ಮನೋಜ್ ಹೇಳಕ್ ಬರ್ತಾನೆ. ಇದಕ್ಕೋಸ್ಕರ ಬೆಳಗ್ಗೆನೆ ಅವಳನ್ನ ಅವಸರವಾಗಿ ಕರ್ಕೊಂಡು ಹೋದ್ಯಾ? ಆವಾಗಲೇ ನನಗೆ ಡೌಟ್ ಬಂತು, ಇದನ್ನ ಯಾರಾದರೂ ಫೋನ್ ಮಾಡಿ ಹೇಳಿದ್ಮೇಲೆ ನಾನು ತಿಳ್ಕೊಬೇಕಾ ಹಾಗಂತ ಶಾಂತಿ ಹೇಳ್ತಿರೋವಾಗ, ನಿಮ್ಗೆ ಗೊತ್ತು ಶಕ್ರೆ, ಯಾರು ನಿಮ್ಗೆ ಫೋನ್ ಮಾಡಿ ಹೇಳಿದ್ದು ಅಂತಾನೆ ಸೂರ್ಯ. ಯಾರು ಹೇಳಿದ್ರು ಅನ್ನೋದು ಮುಖ್ಯ ಅಲ್ಲ, ನಿನ್ ಹೆಂಡತಿಗೆ ಏನಾಯ್ತು, ಅವಳಿಗೆ ಇನ್ಮೇಲೆ ಮಗು ಆಗಲ್ಲ ಅಂತ ಹೇಳ್ತಿದ್ರು, ಅದ್ ನಿಜಾನಾ ಅಂತ ಕೇಳ್ತಾಳೆ ಶಾಂತಿ. ಇನ್ಮೇಲೆ ಅವಳಿಗೆ ಮಗುನೇ ಆಗಲ್ವಾ ಅಂತ ಕೇಳ್ತಿರೋವಾಗ ಸೂರ್ಯ ಸುಮ್ಮನೆ ಇರ್ತಾನೆ. ಸೂರ್ಯ, ಅವತ್ತು ಅದಕ್ಕೆಗೆ ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲ್ಗೆ ಹೋಗಿದ್ರಲ್ಲ, ಅವತ್ತು ಇದೇ ವಿಷಯಕ್ಕೆ ಹೋಗಿದ್ದು ಅಂತ ರವಿ ಕೇಳ್ತಾನೆ. ಅವತ್ತೇ ನನಗೆ ಏನೋ ತಪ್ಪಾಗಿ ನಡೀತಿದೆ ಅಂತ ಅನ್ನಿಸ್ತಿತ್ತು, ಯಾಕೆ ಮೀನಾ ಇಷ್ಟೊಂದು ಫೀಲ್ ಮಾಡ್ಕೋತಿದ್ದಾರೆ ಅಂತ ಗೊತ್ತಾಗ್ಲಿಲ್ಲ. ಅವತ್ತು ಅತ್ತೆ ಮೀನಾಗೆ ಮಗುನ ಇರಬಾರ್ದು ಅಂತ ಬೇರೆ ಹೇಳ್ಬಿಟ್ರು, ಹಾಗಾದ್ರೆ ಮೀನಾ ಮರಿ ಇದಕ್ಕೋಸ್ಕರನ ಅಷ್ಟೊಂದು ಎಮೋಷನಲ್ ಆಗಿದ್ದು ಹಾಗಂತ ಶ್ರುತಿ ಹೇಳ್ತಿರೋವಾಗ ಶಾಂತಿಗೊಂಥರ ಆಗುತ್ತೆ. ಆಗ ಮನೋಜ, ಸುಮ್ಮನೆ ಇರ್ದೆ, ಅದಕ್ಕೇನ ಮದುವೆ ಆಗಿ ಇಷ್ಟು ದಿನ ಆದ್ರೂ ಮಗು ಇರದೆ ಸುಮ್ಮನೆ ಇರೋದು, ಹಾಗಾದ್ರೆ ಮಗು ಆಗೋಕ್ಕೆ ಚಾನ್ಸೇ ಇಲ್ವಾ ಹಾಗಂತ ಮನೋಜ್ ಕೇಳ್ತಿರೋವಾಗ ರವಿ, ಲೇ ಏನೋ ಲೂಟ್ ಥರ ಮಾತಾಡ್ತಿದ್ಯಾ ಅವನಾಗಂತಿರೋವಾಗ ಶ್ರುತಿ, ಅವತ್ತು ರೋಹಿಣಿ ನೀವೇನೇ ಅವ್ರ ಹೊಟ್ಟೆಲಿರೋ ಮಗುಗೆ ಅಪ್ಪ ಅಂತ ಹೇಳ್ತಾ ಇದ್ರು, ಎಲ್ಲಾನು ನೋಡ್ತಿದ್ರೆ ನಿಮ್ ಕ್ರೈಮ್ ರೇಟು ಜಾಸ್ತಿ ಆಗಿದೆ, ಅದ್ರ ಕಡೆ ಮೊದಲು ಗಮನ ಕೊಡಿ ಅಂತಾಳೆ ಶ್ರುತಿ. ಮನೋಜ ಗಪ್ ಚಿಪ್ ಅಂತ ಮಾತಾಡದೆ ಸುಮ್ಮನೆ ಕೂತ್ಕೋತಾನೆ. ಆಗ ರಂಗನಾಥ್ ಅವರು, ಸೂರ್ಯ ಮೀನಾಗ ಏನಾಯ್ತಪ್ಪ ಅಂತ ಕೇಳ್ತಾರೆ. ಅದೆಲ್ಲ ಏನೂ ಇಲ್ಲಪ್ಪ, ಮೀನಾಗೆಲ್ಲ ಸರಿ ಹೋಯ್ತು ಈಗ ಹಾಗಂತ ಸೂರ್ಯ ಹೇಳ್ತಾನೆ. ಮೀನಾಗ ಏನಾಯ್ತು, ಏನು ಸಮಸ್ಯೆ, ಡಾಕ್ಟರ್ ಏನು ಹೇಳಿದ್ರು, ಮೊದಲು ಅದನ್ನ ಹೇಳು ಅಂತ ರಂಗನಾಥ್ ಅವರು ಕೇಳ್ತಾರೆ. ಮೀನಾ ಸಂಘದ ಎಲೆಕ್ಷನ್ ನಿಂತಿದ್ಲಲ್ಲಪ್ಪ, ಆಗ ಚಾಕು ಹಾಕ್ಬಿಟ್ಟಿದ್ರಲ್ಲ ಅಂತಾನೆ. ವಿಶಾಲಮ್ಮ ಅವಳು ಕಡೆಯವ್ರನ್ನ ಕಳಿಸಿ ಆ ರೀತಿ ಮಾಡಿಸ್ಬಿಟ್ಟಿದ್ಲಲ್ಲ ಅಂತಾರೆ ರಂಗನಾಥ್ ಅವರು. ಆ ಚಾಕು ಚುಚ್ಚಿರೋದ್ರಿಂದ ಅವಳು ಗರ್ಭಕೋಶದಲ್ಲಿ ತೊಂದರೆ ಆಗಿತ್ತಪ್ಪ ಹಾಗಂದಿದ ತಕ್ಷಣ ಶಾಂತಿ ಮತ್ತೆ ರಂಗನಾಥ್ ಅವರು ಇಬ್ರು ಆತಂಕ ಪಟ್ಕೋತಾರೆ. ಏನೋ ಹೇಳ್ತಿದೀಯಾ ಅಂತ ರಂಗನಾಥ್ ಅವರು ಕೇಳ್ತಾರೆ. ಆಗ ಶಾಂತಿ, ಇದಕ್ಕೆ ಕಣೋ ನಾನು ಹೇಳಿದ್ದು, ಆ ಎಲೆಕ್ಷನ್ನು ಅದು ಇದು ಯಾವುದು ಬೇಡ ಅಂತ, ಈಗ ಏನಾಗಿದೆ ಅಂತ ಅದು ಎಲ್ಲಿಗೆ ತಗೊಂಡೋಗಿ ನಿಲ್ಸಿದೆ ನೋಡಿದ್ಯಾ, ಈಗ ಎಂತ ಬೆಲೆ ತೆತ್ತಿದ್ದೀರಾ ಅಂತ, ಇನ್ಮೇಲೆ ಮೀನಾಗೆ ಮಗು ಆಗೋಲ್ಲ ಅಂತ ನನಗೆ ಫೋನ್ ಮಾಡಿ ನಗ್ತಾ ಇದ್ರು ಹಾಗಂತ ಶಾಂತಿ ಹೇಳ್ತಿರೋವಾಗ, ಯಾರು ಸಕ್ರೆ ನಗ್ತಿದ್ದು ಅಂತಾನೆ ಸೂರ್ಯ. ಮೊದ್ಲು ಹೇಳು ಸಕ್ರೆ, ಇದನ್ನೆಲ್ಲ ಯಾರು ಹೇಳಿದ್ದು ಅಂತಾನೆ ಸೂರ್ಯ. ಆಗ ಮನೋಜ, ಅಮ್ಮ ನಿನ್ಗೆ ಯಾರಮ್ಮ ಫೋನ್ ಮಾಡಿದ್ದು ಅಂತಾನೆ. ಈಗ ಅದನ್ನ ಹೇಳೋ ಅವಶ್ಯಕತೆ ಇಲ್ಲ, ಹಾಗಾದ್ರೆ ಮೀನಾಗೆ ಮಗು ಆಗಲ್ಲ ಅಂತ ಹೇಳ್ಬಿಟ್ರ ಅಂತಾಳೆ ಶಾಂತಿ. ಶಾಂತಿ, ಮೊದ್ಲು ಅವನಿಗೆ ಮಾತಾಡಕ್ ಬಿಡು ಅಂತಾರೆ ರಂಗನಾಥ್ ಅವರು. ನೀನ್ ಹೇಳಪ್ಪ ಅಂತಿರೋವಾಗ, ಅವತ್ತು ಹೊಟ್ಟೆ ನೋವು ಅಂತ ಹಾಸ್ಪಿಟ್ಲ್ ಹೋಗಿದ್ವಲ್ಲಪ್ಪ, ಗರ್ಭದಲ್ಲಿ ಸಮಸ್ಯೆ ಆಗಿದೆ, ಮಗು ಆಗೋಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿದ್ರು, ಆಪರೇಷನ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿದ್ರು ಹಾಗಂತ ಸೂರ್ಯ ಹೇಳ್ತಿರುವಾಗ, ಸೂರ್ಯ ಅವರೇ ಆಪರೇಷನ್ ಮಾಡೋಕೆನಾ ಇವತ್ತು ಹೋಗಿದ್ದು ಅಂತಾಳೆ ಶ್ರುತಿ. ಹೌದು ಅಂತಾನೆ ಸೂರ್ಯ. ಆಪರೇಷನ್ ಆಯ್ತೇನೋ ಅಂತ ರವಿ ಕೇಳ್ತಾನೆ. ಎಲ್ಲ ಒಳ್ಳೆ ರೀತಿನಲ್ಲಿ ಮುಗೀತು ಕಣೋ, ಈಗ ಯಾವ ಸಮಸ್ಯೆನೂ ಇಲ್ಲ, ಈಗ ಚೆನ್ನಾಗಿದ್ದಾಳೆ ಅಂತಾನೆ ಸೂರ್ಯ. ಒಳ್ಳೇದಪ್ಪ ಅಂತಾರೆ ರಂಗನಾಥ್ ಅವರು. ಶಾಂತಿ ಕೂಡ ಅದನ್ನ ಕೇಳಿ ಖುಷಿ ಪಡ್ತಾಳೆ. ಮಗು ಆಗೋದಕ್ಕೆ ಯಾವ ಸಮಸ್ಯೆನೂ ಇಲ್ಲ ಅಲ್ಲ ಅಂತ ಕೇಳ್ತಾರೆ ರಂಗನಾಥ್ ಅವರು. ಇನ್ಮೇಲೆ ಚಿಂತೆ ಬೇಡ ಅಂತ ಡಾಕ್ಟರ್ ಹೇಳಿದಾರಪ್ಪ ಅಂತಾನೆ ಸೂರ್ಯ. ಮೀನಾಗೆ ಕಂಪ್ಲೀಟ್ ಆಗಿ ಎಲ್ಲ ಸರಿ ಹೋಗಿದೆ, ಮಗು ಆಗುತ್ತೆ ಅಂತ ಹೇಳಿದಾರಪ್ಪ ಅಂತಾನೆ. ಎಲ್ಲರೂ ಖುಷಿ ಪಡ್ತಾರೆ. ಒಳ್ಳೇದಾಯ್ತಪ್ಪ, ಕೇಳ್ದಾಗಿಂದ ಮನ್ಸಿಗೆ ತುಂಬಾನೇ ಕಷ್ಟ ಆಗಿತ್ತು ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಅದಕ್ಕೇನಪ್ಪ ನಿನ್ಗೆ ಈ ವಿಷಯ ಗೊತ್ತಾದ್ರೆ ಒದ್ದಾಡ್ತೀಯ ಅಂತಾನೆ ಹೇಳಲಿಲ್ಲ ಹಾಗಂತ ಸೂರ್ಯ ಹೇಳ್ತಾನೆ. ಹಾಗಾದ್ರೆ ಖಂಡಿತ ಮಗು ಆಗುತ್ತಲ್ವಾ ಹಾಗಂತ ಶಾಂತಿ ಕೇಳ್ತಾಳೆ. ಆಗುತ್ತೆ ಸಕ್ರೆ, ಅದ್ರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತಾನೆ ಸೂರ್ಯ. ಒಳ್ಳೇದಾಯ್ತು. ನಿಮ್ಮಿಬ್ರಿಗೂ ಹೇಳ್ತಿದ್ದೀನಿ ಕೇಳಿ, ಈ ಮನೆಗೆ ವಾರಸ್ದಾರ ಬೇಕೇ ಬೇಕು. ಆ ರೋಹಿಣಿಗೆ ಮಗು ಆಗೋಕ್ಕೂ ಮುಂಚೆ ಈ ಮನೆಯಲ್ಲಿ ಮಗು ಇರಬೇಕು ಹಾಗಂತ ಶಾಂತಿ ಹೇಳ್ತಿರುವಾಗ, ಅದೇಗ್ ಸಾಧ್ಯ ಅತ್ತೆ, ಆಲ್ರೆಡಿ ರೋಹಿಣಿ ಅವರು ಪ್ರೆಗ್ನೆಂಟ್ ಆಗಿದಾರಲ್ಲ ಅಂತಾಳೆ ಶ್ರುತಿ. ಇನ್ಮೇಲೆ ನಮ್ಮ ಮನೆಯಲ್ಲಿ ಹೊಸದಾಗಿ ಯಾರಾದರೂ ಪ್ರೆಗ್ನೆಂಟ್ ಆದ್ರೂ ರೋಹಿಣಿಗೆ ಮಗು ಆದ್ಮೇಲೆ ತಾನೇ ನಮ್ಮನೇಲೂ ಮಗು ಹುಟ್ಟೋದು ಅಂತಾಳೆ ಶ್ರುತಿ. ಇಟ್ಸ್ ಮೆಡಿಕಲಿ ಇಂಪಾಸಿಬಲ್, ಮ್ಯಾಜಿಕ್ ಮಾಡಿ ಮಗುನ ಪಡ್ಕೊಳಕ್ಕಾಗುತ್ತಾ ಅಂತಾಳೆ. ಹೇಗಿದ್ರು ರೋಹಿಣಿ ಅವ್ರಿಗೆ ಮೊದಲನೇ ಮಗು ಆಗೋದು ಅಂತಿರುವಾಗ ಶಾಂತಿ,
ಸರಿ ಸರಿ, ಅವಳಿಗೆ ಮಗು ಆದರೆ ಆಗಲಿ, ಆದರೆ ಅದೇ ಟೈಮ್ಗೆ ನಮ್ಮ ಮನೆಗೂ ಒಂದು ಮಗು ಬರಲೇಬೇಕು. ನೀವೆಲ್ಲರೂ ಏನು ಮಾಡ್ತಿರೋ ಹೇಗೆ ಮಾಡ್ತಿರೋ ಅಂತ ನನಗಂತೂ ಗೊತ್ತಿಲ್ಲ. ಈ ಮನೆಯಲ್ಲಿರೋ ಇಬ್ಬರು ಹೆಣ್ಮಕ್ಳಲ್ಲಿ ಯಾರಿಗಾದ್ರೂ ಒಬ್ರಿಗೆ ಮಗು ಆಗಲೇಬೇಕು. ಹಾಗಂತ ಶಾಂತಿ ಹೇಳ್ತಿರೋವಾಗ, ಪರವಾಗಿಲ್ಲ, ನಾನು ನಮ್ಮಮ್ಮ ಇಬ್ರು ನಮ್ಮ ಆಸೆ ಏನು ಅಂತ ಹೇಳಿದ್ವಿ. ಈಗ ನಿಮ್ಮಮ್ಮನೂ ಅವಳ ಆಸೆನ ಹೇಳಕ್ ಶುರು ಮಾಡ್ಬಿಟ್ಟಿದ್ದಾಳೆ. ಅದು ಮೀನಾಗೆ ಮಗು ಆಗ್ಬೇಕು ಅಂತ ಹೇಳ್ತಿದ್ದಾಳಲ್ಲ, ಅದನ್ನು ನೋಡ್ತಿದ್ರೆ ಆಶ್ಚರ್ಯದಲ್ಲಿ ಆಶ್ಚರ್ಯ ಆಗ್ತಿದೆ. ಹಾಗಂತ ರಂಗನಾಥ್ ಅವರು ಹೇಳ್ತಿರೋವಾಗ, ಸಕ್ರೆ ಹೇಗಿದ್ರು ಪಾಲರಮ್ಮನ್ಗೆ ತಾನೇ ಮೊದಲನೇ ಮಗು ಆಗೋದು ಅಂತಾನೆ ಸೂರ್ಯ. ಕಪ್ಪ ಅಂತ ಆಲ್ರೆಡಿ ಹೇಳ್ತಿದ್ದಾರೆ, ಆ ಮಗುನೇ ಈ ಮನೆಗೆ ಮೊದಲನೇ ವಾರಸ್ತಾರ ಅಂತಾನೆ. ಸೂರ್ಯ ಹಾಗಂತಿರೋವಾಗ, ಏಯ್ ಅದೆಲ್ಲ ಏನೂ ಇಲ್ಲ, ಅವಳು ಸುಳ್ಳು ಹೇಳ್ತಿದ್ದಾಳೆ ಅಂತಾನೆ ಮನೋಜ. ಯಾರು ಸುಳ್ಳು ಹೇಳ್ತಿದ್ದಾರೆ ಅಂತ ಆದಷ್ಟು ಬೇಗ ಗೊತ್ತಾಗುತ್ತೆ ಕಣೋ. ಹಾಗಂತ ಸೂರ್ಯ ಹೇಳ್ತಾನೆ. ರಂಗನಾಥ್ ಅವರು, ಸೂರ್ಯ ಈಗ ಮೀನಾ ಚೆನ್ನಾಗಿದ್ದಾಳಲ್ವಾ ಅಂತ ಕೇಳ್ತಾರೆ. ಚೆನ್ನಾಗಿದ್ದಾಳಪ್ಪ, ನಾರ್ಮಲ್ ವಾರ್ಡ್ಗೆ ಹಾಕಿದ್ದಾರೆ. ಹಾಗಂತ ಸೂರ್ಯ ಹೇಳ್ತಾನೆ, ಇನ್ಮೇಲೆ ಈ ಥರದ ವಿಷಯನೆಲ್ಲನೂ ಮನೇಲಿ ಹೇಳ್ದೆ ಇರಬೇಡ್ವೋ. ನಮ್ಮ ಕುಟುಂಬದಲ್ಲಿ ಏನಾದರೂ ಕಷ್ಟ ಆದರೆ ಒಬ್ಬನೇ ನಿಂತ್ಕೋಬೇಕು ಅನ್ನೋ ಅವಶ್ಯಕತೆ ಏನೂ ಇಲ್ಲ, ಒಬ್ರಿಗೊಬ್ರಿಗೆ ಆಧಾರವಾಗಿರ್ಬೇಕು ಕಣೋ, ಅರ್ಥ ಆಯ್ತಾ ಅಂತ ಕೇಳ್ತಾರೆ. ಸರಿನಪ್ಪ ಅಂತಾನೆ ಸೂರ್ಯ. ಸೂರ್ಯ ಅವರೇ, ಮೀನಾ ಮರಿನ ಯಾವಾಗ ಡಿಸ್ಚಾರ್ಜ್ ಮಾಡ್ತಾರೆ? ನಾವೀಗ ಹೋಗಿ ಹಾಸ್ಪಿಟ್ಲಲ್ಲಿ ನೋಡ್ಬೋದಾ ಅಂತಾಳೆ ಶ್ರುತಿ. ಇಲ್ಲ ಸೋಂಪಾಪುಡಿ, ಡಾಕ್ಟರ್ ಹೇಳ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ನಾನು ಹಾಸ್ಪಿಟ್ಲಿಗೆ ಹೋಗ್ತೀನಿ, ನೋಡಿಕೊಂಡು ನಿಮ್ಮೆಲ್ಲರಿಗೂ ಹೇಳ್ತೀನಿ ಅಂತಾನೆ ಸೂರ್ಯ. ಆಗ ರಂಗನಾಥ್ ಅವ್ರಿಗೆ ಫೋನ್ ಬರುತ್ತೆ. ಹೇಳೋ ಮೂರ್ತಿ, ಕೊನೆ ಸರಿ ಊರಿಗೆ ಬಂದಾಗ ನೀನು ನೋಡಿದ್ದು ಹೇಗಿದೀಯಾ ಅಂತ ಕೇಳ್ತಾರೆ. ಹಾಗೇನೆ ಆತಕ್ಕಂದಿದ್ದ, ಏನಾಯ್ತು, ಏನಪ್ಪ ಹೇಳ್ತಿದೀಯಾ? ಸರಿ ಸರಿ, ನಾನು ತಕ್ಷಣ ಬಂದ್ಬಿಡ್ತೀನಿ, ಸ್ವಲ್ಪ ಜಾಗ್ರತೆಯಾಗಿ ನೋಡ್ಕೊಳ್ಳಿ ಹಾಗಂತ ಹೇಳಿ ಫೋನ್ ಕಟ್ ಮಾಡ್ತಾರೆ. ಅಪ್ಪ ಏನಾಯ್ತಪ್ಪ, ಯಾರ್ದಪ್ಪ ಫೋನು ಅಂತಾನೆ ಸೂರ್ಯ. ಊರಿಂದ ನನ್ನ ಫ್ರೆಂಡ್ ಫೋನ್ ಮಾಡಿದ ಕಣೋ ಅಮ್ಮನ್ಗೆ ಅಂತ ರಂಗನಾಥ್ ಅವರು ಹೇಳಕ್ ಬರ್ತಾರೆ. ಲಕ್ಕಿಗೆ ಏನಾಯ್ತಪ್ಪ ಲಕ್ಕಿಗೆ ಅಂತಾನೆ ಸೂರ್ಯ. ಅಮ್ಮ ಪ್ರಜ್ಞೆ ತಪ್ಪಿ ಬಿದ್ಬಿಟ್ಟಿದಾರಂತೆ ಕಣೋ, ಎಲ್ರು ಹಾಸ್ಪಿಟ್ಲು ಕರ್ಕೊಂಡೋಗಿ ಅಡ್ಮಿಟ್ ಮಾಡಿದಾರಂತೆ. ಹಾಗಂತ ಅವ್ರು ಹೇಳ್ತಿರೋವಾಗ, ಅಪ್ಪ ಲಕ್ಕಿ ಜೊತೆ ಈಗ ತಾನೇ 2-3 ದಿನದಲ್ಲಿ ಫೋನ್ ಮಾಡಿ ಮಾತಾಡಿದ್ನಲ್ಲಪ್ಪ, ಚೆನ್ನಾಗಿ ಮಾತಾಡಿದ್ರಲ್ಲಪ್ಪ ಅಂತಾನೆ ಸೂರ್ಯ. ಏನಾಗಿದೆಯೋ ಗೊತ್ತಿಲ್ಲ ಕಣೋ, ನನಗೂ ಕೂಡ ಆತಂಕ ಆಗ್ತಿದೆ ಅಂತ ರಂಗನಾಥ್ ಅವರು ಎದುರ್ಕೋತಿರೋವಾಗ, ಏನ್ರಿ ನೀವೀಗ ಆತಂಕ ಪಡ್ಕೋಬೇಡಿ, ಅತ್ತೆಗೆ ಏನೂ ಆಗಿರಲ್ಲ ಹಾಗಂತ ಶಾಂತಿ ಹೇಳ್ತಾರೆ. ನೀ ತಪ್ಪುದ್ರಲ್ಲ, ಏನಾದರೂ ಹೇಳಿದ್ರೇನಪ್ಪ ಅಂತ ಮನೋಜ್ ಕೇಳ್ತಾನೆ. ಏನೂ ಹೇಳಲಿಲ್ಲ, ಈಗ ಹಾಸ್ಪಿಟ್ಲಿಗೆ ಹೋಗ್ತಿದ್ದೀನಿ ಅಂತ ರಂಗನಾಥ್ ಅವರು ರೆಡಿಯಾಗೋಗಿ ಹೋಗ್ತಾರೆ. ಅಪ್ಪ ನೀನೇನು ಯೋಚನೆ ಮಾಡಬೇಡಪ್ಪ, ಲಕ್ಕಿಗೆ ಏನೂ ಆಗಿರಲ್ಲ, ನೀನು ಆತಂಕ ಪಡ್ಕೋತೀಯಾ, ನಾನು ನಿನ್ನ ಜೊತೆ ಬರ್ತೀನಿ ಅಂತಾನೆ ಸೂರ್ಯ. ಲೇ ನಾನು ಹೋಗಿದ್ದು ಬರ್ತೀನಿ, ನೀನು ಮೀನಾ ಜೊತೆ ಇರ್ಬೇಕು ಕಣೋ ಹಾಗಂತಿರೋವಾಗ, ಇಲ್ಲಪ್ಪ ಅವ್ರಿಗೆ ಈಗಾಗಲೇ ಆಪ್ರೇಷನ್ ಆಯ್ತಲ್ಲ, ಕನಕ ಜೊತೆಲೇ ಇದ್ದಾಳೆ. ರವಿ, ಸೋಂಪಾಪುಡಿ, ನೀವಿಬ್ರು ಮೀನಾನ ಸ್ವಲ್ಪ ನೋಡ್ಕೊಳ್ಳಿ ಅಂತಾನೆ ಸೂರ್ಯ. ಸರಿ ನಾವು ನೋಡ್ಕೋತೀವಿ ಕಣೋ, ನೀನು ಅಪ್ಪನ ಜೊತೆ ಹೋಗ್ಬಾ ಅಂತಾನೆ ರವಿ. ನಾವು ನೋಡ್ಕೋತೀವಿ ಅಂತಾಳೆ ಶ್ರುತಿ. ನೀನು ನಡಿಯಪ್ಪ, ರೆಡಿ ಆಗು ಅಂತ ಸೂರ್ಯ ಹೇಳ್ತಾನೆ. ಈ ಕುಟುಂಬದಲ್ಲಿ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ, ಎಲ್ಲರೂ ಹೋಗಿ ಹಾಸ್ಪಿಟ್ಲಿಗೆ ಸೇರ್ಕೋತಿದ್ದಾರೆ ಅಂತಾನೆ ಮನೋಜ. ಲೇ ಈ ಬಾಯಿಗೆ ಬಂದಾಗ ಮಾತಾಡಬೇಡವ ಅಂತಾನೆ ಸೂರ್ಯ. ಲೇ ಮಾತಾಡದೆ ಸ್ವಲ್ಪ ಸುಮ್ಮನಿರೋ ಅಂತಾನೆ ರವಿ. ಕನಕಾಗೆ ಫೋನ್ ಮಾಡಿ ಮೀನಾ ಹೇಗಿದ್ದಾಳೆ ಅಂತ ಕೇಳ್ತಾನೆ. ಪ್ರಜ್ಞೆ ಬಂದಿದೆ ಬಾವ, ಸ್ವಲ್ಪ ಜ್ಯೂಸ್ ಕೊಡ್ಸಿದ್ದೀನಿ, ಮತ್ತೆ ಮಲಗಿದಾಳೆ ಅಂತ ಹೇಳ್ತಾಳೆ ಕನಕ. ಸರಿ ಕನಕ, ನೀನು ಮೀನಾನ ನೋಡ್ಕೋತಿರು, ನಾನು ಲಕ್ಕಿ ಊರಿಗೆ ಹೋಗಿದ್ದು ಬರ್ತೀನಿ ಅಂತಾನೆ. ಏನು ಬಾವ ದಿಢೀರಂತ ಅಕ್ಕನ ಡಿಸ್ಚಾರ್ಜ್ ಮಾಡೋದು ಯಾವಾಗ ಅಂತ ಡಾಕ್ಟ್ರು ಬಂದು ಹೇಳ್ತೀನಿ ಅಂದರು ಅಂತಾಳೆ. ಆಗಲ್ಲ ಕನಕ, ಲಕ್ಕಿಗೇನೋ ಹುಷಾರಿಲ್ವಂತೆ. ಹಾಗಂತ ಸೂರ್ಯ ಹೇಳ್ತಿರೋವಾಗ, ಏನಾಯ್ತು ಅಜ್ಜಿಗೆ ಅಂತಾಳೆ. ಇಲ್ಲ ಏನೂ ಆಗಿಲ್ಲ, ದಿಢೀರಂತ ಪ್ರಜ್ಞೆ ತಪ್ಪಿ ಬಿದ್ದೋದ್ರಂತೆ, ಅದಕ್ಕೆ ಅಪ್ಪ ನಾನು ಹೋಗ್ತಿದ್ದೀವಿ. ಅಪ್ಪ ತುಂಬಾ ಆತಂಕ ಪಡ್ಕೊಂಡಿದ್ದಾರೆ, ಒಬ್ಬರನ್ನೇ ಕಳ್ಸಿದ್ರೆ ಸರಿ ಹೋಗಲ್ಲ ಅಂತ, ಅದಕ್ಕೆ ಅಂತಾನೆ. ಸರಿ ಬಾವ, ನಾನು ನೋಡ್ಕೋತೀನಿ ಅಂತಾಳೆ ಕನಕ. ನಾನು ಬರೋವ್ರಿಗೆ ನಿಮ್ಮ ಅಕ್ಕನ ಜೊತೆ ಇದ್ದು ನೋಡ್ಕೋ ಹಾಗಂತ ಸೂರ್ಯ ಹೇಳ್ತಾನೆ. ಬಾವ ಅಕ್ಕನ್ನ ನಾನು ನೋಡ್ಕೋತೀನಿ ಹಾಗಂತ ಕನಕ ಹೇಳ್ತಾಳೆ. ಸರಿ, ಮೀನಾ ಕೇಳಿದ್ರೆ ಹೇಳ್ಬಿಡು, ಲಕ್ಕಿ ಬಗ್ಗೆ ಹೇಳಿದ್ರೆ ಭಯ ಪಡ್ಕೋತಾಳೆ, ದೊಡ್ಡದಾಗಿ ಏನೂ ಆಗಿಲ್ಲ, ಬೇಗ ಬಂದ್ಬಿಡ್ತಾರೆ ಅಂತ ಹೇಳಿರು ಅಂತ ಹೇಳ್ತಾನೆ. ಸರಿ ಬಾವ, ನೀವು ಹೋಗಿದ್ದು ಬನ್ನಿ ಅಂತಾಳೆ. ಇಲ್ಲಿಗೆ ಸಂಚಿಕೆ ಮುಕ್ತಾಯ ಆಗುತ್ತೆ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.